ಇಳಕಲ್ ನಗರದ ಪೊಲೀಸ್ ಠಾಣೆಯ ಹಿಂಭಾಗದ ಈಜುಕೊಳ ನಿರ್ಮಾಣ ಮಾಡಲು ಸುಮಾರು 3,37,33,000 ರೂಪಾಯಿದ ಒಂದು ಈಜುಕೊಳ ನಿರ್ಮಾಣ ಮತ್ತು ನಗರದ ಬಸವೇಶ್ವರ ಸರ್ಕಲ್ ಅಭಿವೃದ್ಧಿಪಡಿಸಲು ಹಾಗೂ ಧ್ವಜಸ್ತಂಭವನ್ನು ನಿರ್ಮಾಣ ಮಾಡಿ ರಾಷ್ಟ್ರ ಧ್ವಜಸ್ತಂಭವನ್ನು ಎಷ್ಟು 100 ಫೀಟ್ ಅಲ್ಲ 100 ಫೀಟ್ 100 ಫೀಟ್ ಎತ್ತರದ ಒಂದು ರಾಷ್ಟ್ರ ಧ್ವಜಸ್ತಂಭ ಮಾಡಲು ಈ ಒಂದು ಭೂಮಿ ಪೂಜೆ ಮತ್ತು ವಿಕಲಚೇತನರಿಗೆ ಶೌಚಾಲಯ ನಿರ್ಮಾಣ ಮಾಡುವಂಥದ್ದು 3 ಕಾಮಗಾರಿಯ ಇಂದಿನ ಈ ಭೂಮಿ ಪೂಜೆ ಸಮಾರಂಭದ ನಗರೋತ್ತರ 4ನೇ ಹಂತದ ಅಡಿಯಲ್ಲಿ ಏನು ರಾಷ್ಟ್ರ ಧ್ವಜಸ್ತಂಭ ಇವತ್ತು ಇಲ್ಲಿ ಒಂದು ರಾಷ್ಟ್ರ ಧ್ವಜವನ್ನು ಸುಮಾರು 100 ಫೀಟ್ ಎತ್ತರದ ಒಂದು ರಾಷ್ಟ್ರ ಧ್ವಜಸ್ತಂಭವನ್ನು ಮಾಡಬೇಕು ಅಂತ ಹೇಳಿ ಮತ್ತು ವಿಶೇಷವಾಗಿ ನಮ್ಮ ಬಸವೇಶ್ವರ ಸರ್ಕಲ್ ಸುಮಾರು ನಮ್ಮ ತಾಯಿಯವರು ಶಾಸಕರಿದ್ದಾಗ ಈ ಬಸವೇಶ್ವರ ಸರ್ಕಲ್ ಅನ್ನು ಉದ್ಘಾಟನೆ ಮಾಡಿದರು. ನಮ್ಮ ತಾಯಿಯವರು ಶಾಸಕರಿದ್ದಾಗ ಈ ಬಸವೇಶ್ವರ ಸರ್ಕಲ್ ಉದ್ಘಾಟನೆ ಆಯಿತು. ತದನಂತರ ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲಿ ತೆಗೆದುಕೊಳ್ಳಲಿಲ್ಲ. ಯಾಕಂದರೆ ನಮ್ಮ ಮುಖ್ಯ ರಸ್ತೆ ಏನು ಬೆಂಗಳೂರು ಮತ್ತು ಪುಣೆ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಈ ಹೆದ್ದಾರಿ ಮೇಲೆ ಇರುವಂಥ ನಮ್ಮ ಬಸವೇಶ್ವರರ ಒಂದು 12ನೇ ಶತಮಾನದ ಅನ್ನ ಬಸವಣ್ಣನವರ ಒಂದು ಪವಿತ್ರವಾದ ಈ ಒಂದು ಏನು ಇವತ್ತು ಮೂರ್ತಿ ಇದಕ್ಕೆ ಅಲಂಕಾರವನ್ನು ಮಾಡಬೇಕು ಅಂತೇಳಿ ಹಲವಾರು ಜನ ನನ್ನ ಹತ್ರ ಮನವಿ ಮಾಡಿಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನನ್ನ ವೈಯಕ್ತಿಕ ವಿಚಾರವಾಗಿ ಒಂದು ರಾಷ್ಟ್ರ ಧ್ವಜ ಸ್ತಂಭವನ್ನು ಕೂಡ ಮಾಡಿದರೆ ರಾಷ್ಟ್ರ ಪ್ರೀತಿಯನ್ನ ರಾಷ್ಟ್ರ ಭಕ್ತಿಯನ್ನ ಎತ್ತಿ ಹಿಡಿಬೇಕು ಅನ್ನೋದು ಒಂದು ನಮ್ಮೆಲ್ಲರ ಆಸೆ. ಕೇವಲ ಗೊಳ್ಳು ಮಾತಾಡೋದ್ರಿಂದ ರಾಷ್ಟ್ರ ಭಕ್ತಿಯನ್ನು ತೋರ್ಸಕ್ಕಾಗೋದಿಲ್ಲ ಅಥವಾ ಧ್ವಜಸ್ತಂಭವನ್ನು ಮಾಡೋದ್ರಿಂದ ರಾಷ್ಟ್ರ ಭಕ್ತಿಯನ್ನು ತೋರ್ಸಕ್ಕಾಗಿಲ್ಲ. ಆದ್ರೆ ಹೃದಯದ ಆಳದಲ್ಲಿ ಇರುವಂತ ಆ ಧ್ವಜಸ್ತಂಭ ನನ್ನ ಹೃದಯದಲ್ಲಿ ಆಳದಲ್ಲಿ ಇತ್ತು ಅದನ್ನು ಇವತ್ತು ಕಾರ್ಯರೂಪಕ್ಕೆ ನಾನು ತಂದಿದ್ದೀನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಅಲ್ಲದೆ ತಮಗೆಲ್ಲ ಗೊತ್ತಿದೆ ಬಹುದಿನದ ಬೇಡಿಕೆ ನಮ್ಮ ನಗರಕ್ಕೆ ಈಜುಕೊಳ್ಳ ಆಗಬೇಕು ಅಂತ ಹೇಳಿ. ಬಹುತೇಕ ಇಂಡೋರ್ ಸ್ಟೇಡಿಯಂ ಆಗಬೇಕು, ಒಳಂಗಣ ಕ್ರೀಡಾಂಗಣ ಆಗಬೇಕು, ಹೊರ ಒಳಂಗಣ ಕ್ರೀಡಾಂಗಣ ಆಗಬೇಕು ಮತ್ತು ಈಜುಕೊಳ್ಳ ಆಗಬೇಕು. ನಮ್ಮ ಯುವಕರು ಬೆಳೆಯುವಂಥ ನಗರ, ಸುಮಾರು 1,00,000ಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂಥ ನಮ್ಮ ಇಳಕಲ್ ನಗರ. ಇಳಕಲ್ ನಗರದ ಅಭಿವೃದ್ಧಿ ಬಹಳಷ್ಟು ಅವಶ್ಯಕತೆ ಇತ್ತು. ನಮ್ಮ ರಜಾಕ್ ತಟಗಾರ್ ಅವರು, ಶರಣಪ್ಪನ ಅಮ್ಗಾರ್ ಅವರು ಹೇಳಿದ ಹಾಗೆ ಹಲವಾರು ಕಾಮಗಾರಿ ಇವತ್ತು ಪ್ರಾರಂಭ ಇದೆ. ಬಹುತೇಕ ಇಳಕಲ್ ನಗರದಲ್ಲಿ ಇವತ್ತು ಸುಮಾರು ನಮ್ಮ ಶರಣಪ್ಪನವರು ಹೇಳಿದ್ರು 50 ಕೋಟಿಗಿಂತ ಹೆಚ್ಚು ಅಂತೇಳಿ. ಈಗಾಗಲೇ 100 ಕೋಟಿ ದಾಟೈತ್ರಿ. ಇನ್ನೂ ಬರೋದ್ರಿಂದಾಗಿ ನೋಡಿಸ್ತೇವೆ. ಇನ್ನು ಈ ವರ್ಷದಾಗ ಒಂದು 500 ಕೋಟಿ ದಾರಿಸ್ತೀವಿ. ಅದು ಇಳಕಲ್ಗೆ ಹೆಚ್ಚಿನ ಒತ್ತನ್ನು ಕೊಡೋದಕ್ಕೆ ನಾನು ಮುಂದಾಗಿದ್ದೇನೆ. ಇಳಕಲನ್ನು ಸುಂದರಗೊಳಿಸಬೇಕು. ಯಾರು ಕೂಡ ಕನಸು ಕಂಡಿದ್ದಿಲ್ಲ. ಕೆಲವಷ್ಟು ವಿಚಾರದಲ್ಲಿ ತಾವು ನೋಡ್ತಾ ಇದ್ರಿ ಬದಲಾವಣೆ ದಿವಸ ಅನೇಕ ಬದಲಾವಣೆಗಳನ್ನು ನಾವು ತಂದಿದ್ದೀವಿ. ನಗರವನ್ನು ಒಂದು ಶಿಸ್ತುವಾದ ಒಂದು ನಗರ ಆಗಬೇಕು. ಆ ಉದ್ದೇಶದಿಂದ ಇವತ್ತು ಸುಮಾರು ಒಂದು 5 ಕೋಟಿ ರೂಪಾಯಿ ನಾವು ಅಲಂಪುರ ಪೇಟೆ ಮತ್ತು ನಮ್ಮ ನಗರಕ್ಕೆ ಸಂಪರ್ಕ ಸೇತುವೆಯನ್ನು ಹಾಕಿದ್ದೀವಿ. 9 ಕೋಟಿ ರೂಪಾಯಿ ಒಂದು ಕೆರೆ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ ಮತ್ತು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರೀಡಾಂಗಣ ಕೂಡ ಪ್ರಾರಂಭ ಆಗಿದೆ. ಆಮೇಲೆ 1,000 ಬಡವರಿಗೆ ಮನೆಯನ್ನು ತಂದಿದ್ದೀವಿ. ಈಗಾಗಲೇ ಆ ಕಟ್ಟಡ ಕೂಡ ಪ್ರಾರಂಭ ಇದೆ ಮತ್ತು ಅನೇಕ ಇವತ್ತು ಸುಮಾರು 3,37,00,000 ರೂಪಾಯಿಗಳಲ್ಲಿ ಈಜುಗೊಳ್ಳ, ಸುಮಾರು 60 ಲಕ್ಷ ರೂಪಾಯಿನ 63 ಲಕ್ಷ ರೂಪಾಯಿದಲ್ಲಿ ಧ್ವಜಸ್ತಂಭ. ಇಲ್ಲಿ ನಮ್ಮ ಬಸವೇಶ್ವರ ಸರ್ಕಲ್ ಏನು ಬ್ಯೂಟಿಫಿಕೇಶನ್ ಮಾಡಬೇಕಲ್ಲ ಕಾರಂಜಿ ಅದು ಇದು ಮಾಡೋದಕ್ಕೆ ಈಗಾಗಲೇ ಮುಂದಾಗಿದ್ದೀವಿ. ಒಂದು LED ಸ್ಕ್ರೀನ್ ಕೂಡ ಹಾಕ್ತಾ ಇದ್ದಾರೆ. ಇನ್ನೂ ಅನೇಕ ಮತ್ತು ನಗರದ ತುಂಬ ಎಲ್ಲ CCTVಯನ್ನು ಹಾಕ್ಸಿದ್ವಿ. ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಗರ ಸುರಕ್ಷಿತವಾಗಿರಬೇಕು ಕಳ್ಳರಿಂದ. ಅದು ಕೂಡ ಒಬ್ಬ ಜನಪ್ರತಿನಿಧಿಗಳ ಜವಾಬ್ದಾರಿ. ಹಿಂದೆ ನಾವು CCTV ಹಾಕಿದ್ದನ್ನು ಹಿಂದಿನ ಆಡಳಿತ ಮಾಡಿದವರು ಬಂದಿಟ್ಟಿದ್ರಲ್ಲ, ಅದು ಅವರ ಕಳ್ಳರಿದ್ರಲ್ಲ. ಆ ಕಳ್ಳತನ ಮುಚ್ಕೊಳ್ಳೋಕೆ ಅವರೇ ಬಂದಿಟ್ಟಿದ್ರು CCTV ಪೊಲೀಸ್ ಸ್ಟೇಷನ್ ಅಂದು ನಗರಸಭೆದು. ಅದಕ್ಕೆ ಮತ್ತೆ 18 ಲಕ್ಷ ರೂಪಾಯಿ ಟೆಂಡರ್ ಮಾಡಿ ಆ 18 ಲಕ್ಷ ರೂಪಾಯಿ ಟೆಂಡರ್ ಅನ್ನ ಮಾಡಿದಂಥ ಉದ್ದೇಶ ನಗರ ಸುರಕ್ಷಿತವಾಗಿರ್ಬೇಕಾದ್ರೆ CCTVಯನ್ನು ಅಳವಡಿಸಬೇಕಾಗತ್ತೆ. ಮುಖ್ಯ ರಸ್ತೆಗೆ ಕಳ್ಳರು ಎಲ್ಲಿ ಆಸೆ ಬರ್ತಾರೆ, ಕಳ್ಳರು ಎಲ್ಲೇ ಹೋಗ್ತಾರೆ ಅಂದ್ರೆ ಈ ಕಳ್ಳರು ಉಸಿರು ಓಡೋಗ್ಬಿಟ್ರೆ ಊರು ಬಿಟ್ಟಿಲ್ಲ. ಯಾಕಂದ್ರೆ ಇಲ್ಲಿ CCTV ಅವು ಹಾಕಿದ್ವಲ್ಲ ನಾವು ಸ್ವಲ್ಪ
ನಮ್ಮ ಮಂದಿದು ಜಾಸ್ತಿ ಉಳು ಆಗ್ತಾರ, ಅದಕ್ಕೆ ಊರ ಬಿಟ್ಬಿಟ್ರು ಅವರು. ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ರ 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ಬರ್ತಾರ ಒಂದಿಷ್ಟು ಮಂದಿ ಮಾಜಿ ಶಾಸಕರು ಇವರೆಲ್ಲ. ಯಾಕಂದ್ರೆ ತಾಲೂಕಿನ ಕೊಳ್ಳೆ ಹೊಡ್ಯಾಕ ಬಂದವರು ಇವ್ರು ಯಾರು ಅಭಿವೃದ್ಧಿ ಮಾಡಕ್ಕೆ ಬಂದಿಲ್ಲ. ಯಾಕಂದ್ರೆ ಇವೆಲ್ಲ ಚಿಂತನೆ ಯಾಕೆ ಬರಲಿಲ್ಲ ಅಂತಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಚಿಂತನೆನೇ ಇಲ್ಲ. ಅವ್ರ ಚಿಂತನೆನೇ ಬೇರೆ ಅದ. ಅವ್ರ ಚಿಂತನೆ ಇಲ್ಲಂದ್ರೆ ಲೂಟಿ ಮಾಡಕ್ಕೆ ಬಂದಾರ, ಲೂಟಿ ಮಾಡ್ಕೊಂಡು ಹೋದ್ರು. ಅದೇ ಮುಗಿದೈತಿ ಈಗ ಕತಿ. ಅದಕ್ಕೆ ಈಗ ಶಿಫ್ಟ್ ಆಗೈತಿ, ಊರು ತಾಲೂಕು ಶಿಫ್ಟ್, ಜಿಲ್ಲಾನು ಶಿಫ್ಟ್ ಆಗೈತಿ. ರಾಯಚೂರು ಜಿಲ್ಲೆಗೆ ಹೋಗೈತಿ ಕ್ಯಾಂಪ್. ಲೆಕ್ಕ ಹಾಕಿ ಸುಮ್ಕುದ್ರಪ್ಪ ಮತ್ತೆ ಹೆಸರು ಎನಿಸ್ಕೊ. ಇವೆಲ್ಲ ಯಾಕೆ ಆಗ್ತಾವು? ಅಭಿವೃದ್ಧಿ ಮಾಡೋದಕ್ಕೆ ಇವ್ರಿಗೆ ಕಷ್ಟ ಏನಿತ್ತು, ಅನುದಾನ ತರೋದಕ್ಕೆ ಕಷ್ಟ ಏನಿತ್ತು, ಏನು ಕಷ್ಟ ಇತ್ತು ಅಂತ ನನ್ನ ಪ್ರಶ್ನೆ. ಯಾಕಂದ್ರೆ ನಾನು MLA ಆಗಿನ ಹಿಂದೆ ನಾನು ಎಷ್ಟು ಅನುದಾನ ತಂದು ಅಭಿವೃದ್ಧಿ ಮಾಡಿದೆ ಅದನ್ನು ಕೊಡ್ತೀನಿ, ಈಗ ಮಾಡ್ತಾ ಇದ್ದಿರೋದು ಕೊಡ್ತೀನಿ ಬೇಕಾದ್ರೆ. ಎಷ್ಟು ಮಾಡಿದ್ವಿ ಏನಿಲ್ಲ ಅಂತೇಳಿ ಈಗ ಒಳ್ಳೆ ಮಾತುಗಳಿಂದ ಅಭಿವೃದ್ಧಿ ಆಗೋದಿಲ್ಲ. ಕಾರ್ಯರೂಪಕ್ಕೆ ಬಂದ ಕೃತಿ ಒಳಗೆ ಕುಂದಿರ್ಬೇಕಲ್ಲಿ, ಅವಾಗ ಅಭಿವೃದ್ಧಿ ಅಂತ. ಈಗ ನಾನು ತೋರಿಸ್ತೀನಿ ಈ ವರ್ಷದಲ್ಲಿ ಎಷ್ಟೆಷ್ಟು ಅನುದಾನ ತಂದಿದ್ವಿ, ಎಷ್ಟು ಅಭಿವೃದ್ಧಿ ಇರ್ಕಲ್ನಲ್ಲಿ ನಾನೇ ಉದ್ಘಾಟನೆ ಮಾಡ್ತೀನಿ. ಈ ವರ್ಷದ ಕೊನೆಯೊಳಗೆ ಇವೆಲ್ಲವನ್ನೂ ಉದ್ಘಾಟನೆಯನ್ನು ನಾನೇ ಗೊಳಿಸ್ತೀನಿ. ಸಾಧ್ಯ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡು ಬಂದು ಅದನ್ನು ಕೂಡ ಅಭಿವೃದ್ಧಿ ಉದ್ಘಾಟನೆಯನ್ನು ಮಾಡಿಸುವಂಥದ್ದು ಬಹಳಷ್ಟು ಅದಾವೆ. ನಮ್ಮ ಕ್ರೀಡಾಂಗಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 10 ಕೋಟಿ ರೂಪಾಯಿ ಈಗಾಗಲೇ ಬರೆದಿದ್ದಾರೆ. 10 ಕೋಟಿ ರೂಪಾಯಿ. ಮತ್ತು ಇಳಕಲ್ ನಗರಕ್ಕೆ ಏನು 24 ತಾಸು ನೀರು 24/7 ಕುಡಿ ನೀರಿನ ಯೋಜನೆಯನ್ನು ನಾವು 2013-14ನೇ ಸಾಲಿನಲ್ಲಿ ನಾನು ಪ್ರಾರಂಭಗೊಳಿಸಿದ್ದೆ, ನಾನೇ ಉದ್ಘಾಟನೆಗೊಳಿಸಿದ್ದೆ. ಇವತ್ತು 2014, ಇವತ್ತು 25ರಲ್ಲಿದ್ದೀವಿ. ಸುಮಾರು 10-11 ವರ್ಷದ ವ್ಯತ್ಯಾಸದಲ್ಲಿ ಜನಸಂಖ್ಯೆ ಭಾಳ ಆಗ್ಯಾವ. ಇವತ್ತು ನಳಗಳು ಮನೆಗಳು ಭಾಳ ಆಗ್ಯಾವ, ಹೌಸ್ ಕನೆಕ್ಷನ್ ಜಾಸ್ತಿ ಆಗಿದಾವೆ. ಅದಕ್ಕೆ ಇವತ್ತು ಆ ಒಂದು ಯೋಜನೆ ಮಾಡಬೇಕು ಅಂತೇಳಿ ಈಗಾಗಲೇ ಇಳಕಲ್ ನಗರಕ್ಕೆ 24 ತಾಸು 24/7 ಅನ್ನ ಶಾಶ್ವತವಾಗಿ ಕೊಡೋದಕ್ಕೆ ಮತ್ತು 36 ಕೋಟಿ ರೂಪಾಯಿ ಯೋಜನೆ ಈಗಾಗಲೇ ಮಂಜೂರಾತಿ ಆಗಿದೆ. ಹುನಗುಂದ ನಗರಕ್ಕೆ UCDಗೆ ಸುಮಾರು 42 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಇವೆಲ್ಲ ಇದೇ ಹಂತದಲ್ಲಿ. ಯಾಕಂದ್ರೆ ಯಾವುದೇ ಸರ್ಕಾರದ ಆದೇಶ ಇದ್ರೆ ಅದ್ರ ಮೇಲೆ ಯಾವಾಗ ಆಯಿತು, ಯಾವ ದಿನಾಂಕಕ್ಕೆ ಆಯಿತು ಅನ್ನೋದನ್ನ ಆದೇಶ ಇರ್ತಾವೆ. ನಾನು ಎಲ್ಲ ದಾಖಲೆ ಕೊಡಕ್ಕೆ ರೆಡಿ ಇದ್ದೀನಿ. ಯಾವ್ಯಾವ ಕಾಲದಲ್ಲಿ ಏನೇನು ಆದವು ಅನ್ನೋದನ್ನು ಕೂಡ ಜನರಿಗೆ ತಿಳಿಸ್ಬೇಕು. ಸುಳ್ಳ ಭಾಷಣ ಮಾಡೋದಲ್ಲ, ನಾ ತಂದಿದ್ದೀನಿ, ನಾ ಮಾಡಿ ಏನು ಮಾಡಿದ್ದೆ ನನಗೆ ಮಟ್ಟಿದ್ದು ಹೇಳ್ರಿ. ನಾವು ಕಟ್ಟಿದ್ದ ಉದ್ಘಾಟನೆ ಮಾಡ್ಯಾರ ಅಷ್ಟೇ. ನಾವು ನಾವು ಮಾಡಿದ್ವಿ, ಅವರು ಉದ್ಘಾಟನೆ ಮಾಡ್ಯಾರ ಅಷ್ಟೇ. ಅವ್ರು ಬೋರ್ಡ್ ಹಾಕೊಂಡ್ರ ಬರೀ ಇದು ಕೆಲಸ ಬಿಟ್ಟರೆ ಯಾವ ಕೆಲಸ ಮಾಡಿಲ್ಲ. ಅದಕ್ಕೆ ಇನ್ನೂ 10 ಹಲವಾರು ಅಭಿವೃದ್ಧಿ ಕೆಲಸಗಳು ಬರೋ ತಿಂಗಳಲ್ಲಿ ಇವತ್ತು ಕೈಗೊಳ್ತೀವಿ. ಈಗಾಗಲೇ ನಮ್ಮ ನಗರದಲ್ಲಿ ನಮ್ಮ ನಗರಸಭೆ ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ರಸ್ತೆ ಇರ್ಬೋದು, ಅನೇಕ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥ ಕೆಲಸ ಇವತ್ತು ಇಳಕಲ್ ನಗರಸಭೆ ಕೂಡ ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಕೈಗೊಂಡಿದೆ. ಅದರ ಜೊತೆಗೆ ನಾನು ಕೂಡ ಶಾಲಾ ಕಟ್ಟಡಗಳಾಗ್ಯಾವು, ಕಾಲೇಜ್ ಕಟ್ಟಡಗಳನ್ನ ಮಾಡೀವಿ. ಹೊಸದಾಗಿ PUC ಕಾಲೇಜ್ ಕಟ್ಟಡ ಮಾಡೀವಿ. ಎಷ್ಟು ಸ್ಮಾರ್ಟ್ ಕ್ಲಾಸ್, 100 ಸ್ಮಾರ್ಟ್ ಕ್ಲಾಸ್ ಹಿಡಿಯೋದು ಒಂದು ಉದ್ದ ಇತ್ತು ಪಟ್ಟಿ. ಅದನ್ನು ಟೈಮ್ ಬಂದಾಗ ಕಂಟಿ ಸರ್ಕಲ್ನಾಗ ಹೇಳ್ತೀನಿ, ಇಲ್ಲಿ ಬೇಡ, ಈಗ ಮತ್ತೆ ಮನೆ ಮುಂದೆ ಬೇಕಾದ್ರೆ ಬಂದು ಹೇಳಿದ್ರೆ ಅಂತಾರ, ಅದು ಬೇಡ, ಅಲ್ಲೇ ಹೇಳೋದು ಕಂಟಿ ಸರ್ಕಲ್ನಾಗ ಬರೋಬ್ಬರಿ ಇರುತ್ತೆ. ಅದು ಏನೇನು ಅಭಿವೃದ್ಧಿ ಮಾಡಿರೋದು ಒಂದು ಚಾರ್ಟರ್ ಬಿಡುಗಡೆ ಮಾಡ್ತೀನಿ ಬೇಕಾದ್ರೆ. ಒಂದು ಎಷ್ಟು ಪಟ್ಟಿ ಇಳಕಲ್ಗೆ ಎಷ್ಟು ಮಾಡೀವಿ, ತಾಲೂಕಿನಾಗ ಎಲ್ಲೆಲ್ಲಿ ಏನೇನು ಮಾಡೀವಿ ಅನ್ನೋದನ್ನು ಒಂದು ಪಟ್ಟಿನ ಬಿಡುಗಡೆ ಮಾಡ್ತೀನಿ. ಅದಕ್ಕೆ ಇವತ್ತು ಭಾಳ ಸಂತೋಷದಿಂದ ನಾವೆಲ್ಲ ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ವಿ. ಏನು ನಮ್ಮ ಗುತ್ತಿಗೆದಾರರಂಥ ಬಸವರಾಜ್ ಜಾಲ್ಯಾಳ್ ಅವರು ಈ ಒಂದು ಗುತ್ತಿಗೆಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಅದರ ಶೀಘ್ರವೇ ಈಜುಕೊಳ್ಳ ಮತ್ತು ಈ ಒಂದು ಧ್ವಜಸ್ತಂಭದ ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ರಿ. ಕೆಲಸ ಡಿಲೇ ಆಗಬಾರ್ದು. ಈ ವರ್ಷ ಕೊನೆಯ ಒಳಗೆ ಎಲ್ಲವೂ ಕೂಡ ಉದ್ಘಾಟನೆ ಆಗಬೇಕು. ಆ ಒಂದು ಗುರಿಯನ್ನು ನಾವು ಹೊಂದಿದ್ದೇವೆ. ಈ ವರ್ಷ ಕೊನೆಯಲ್ಲಿ ಎಲ್ಲವನ್ನು ಕೂಡ ಉದ್ಘಾಟನೆಯನ್ನು ಮಾಡ್ತೀವಿ. ಅದು ಕೆರೆ ಆಗಿರ್ಬೋದು, ಬ್ರಿಡ್ಜ್ ಆಗಿರ್ಬೋದು, ಇವತ್ತು ಧ್ವಜಸ್ತಂಭ ಆಗಿರ್ಬೋದು, ಈಜುಗೊಳ ಆಗಿರ್ಬೋದು, ಕ್ರೀಡಾಂಗಣ ಕೂಡ ಆಗಿರ್ಬೋದು. 15ಕ್ಕೆ ಇದಕ್ಕೆ ಜಾಗ ಡೇಟ್ ಕೊಟ್ಟಿವಿ ಆಲ್ರೆಡಿ. ಆಗಸ್ಟ್ 15ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಲ್ಲೇ ನೆರವೇರಿಸ್ತೀವಿ. ನಾವು ಇಲ್ಲೇ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಅದು ಒಂದು ದೊಡ್ಡ ಒಂದು 100 ಫೀಟಿನ ಒಂದು ಧ್ವಜಸ್ತಂಭವನ್ನು ಇಲ್ಲೇ ನೆರವೇರಿಸುವಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಬಂದಂಥ ನಮ್ಮ ಎಲ್ಲ ಗುರು ಹಿರಿಯರಿಗೆ ಎಲ್ಲರಿಗೂ ಧನ್ಯವಾದಗಳು ಅರ್ಪಿಸಿ ನಾನು 2 ಮಾತನ್ನು ಮುಗಿಸ್ತೇನೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.